ಬೆಂಗಳೂರಿನಲ್ಲಿ ಸಚಿವ ಸಂಪುಟ ಆದ ತಕ್ಷಣ ಮಂಡ್ಯಕ್ಕೂ ಬರ್ತಾರೆ, ಮೈಸೂರಿಗೂ ಬಂದಿದ್ದಾರೆ. ಫುಟ್ಪಾತ್ ಖಾಲಿ ಮಾಡಿಸ್ತೀವಿ ಅಂತ ಹೇಳಿ ಯಾರದ್ದು ಖಾಲಿ ಮಾಡಿಸಿರೋದು? ಹೀರೆಕಾಯಿ, ಬದನೆಕಾಯಿ, ಸೌತೆಕಾಯಿ, ಸೊಪ್ಪು ಮಾರ್ತಕ್ಕಂಥ, ತಿರುಬಡ್ಡಿ ತಗೊಂಡು ಜೀವನ ಮಾಡ್ತಕ್ಕಂಥ ಬಡವರನ್ನ JCB ತಂದು ಹೇಳ್ದೆ ಕೇಳದೆ ಬೇರೆ ಕಡೆನೂ ಅವರಿಗೆ ಜಾಗ ಕೊಡದೆ ಹೊಡೆದಾಕುವ ನಿಮ್ಮ ನೀತಿ ಏನು? ನಿಮ್ಗೆ ಯಾರು ಏನೋ ಮಾತಾಡೋಂಗಿಲ್ವಾ? ನಿಮ್ಮ ಬಗ್ಗೆ ಯಾರು ಹೇಳೋಂಗಿಲ್ವಾ? ನಮ್ಮ ಮನೆ ಹೊಡೆದಾಕಿದ್ರೆ ನಾನು ನಿಮಗೆ ಬಂದು ಮುತ್ತಿಕ್ಲ ನಮ್ಮ ಮನೆ ಹೆಂಚು ತಗೊಂಡು ಹೊಡಿಬೇಕಾಗತ್ತೆ ನಿಮಗೆ. ನೆನ್ನೆ ಯಾರೇ ಇರಲಿ, ಅವನು ದರೋಡೆಕೋರನೋ, ಅವನು ಅದನ್ನಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅವನ ಹಿಂದೆ ವಸೂಲಿ ಮಾಡ್ತಾ ಇದ್ದ, ಅವನದಿದೆ ಇವನದಿದೆ ಅಂತೇಳಿ ಯಾರೋ ಒಬ್ಬರ ಕನ್ನಡ ಪರ ಸಂಘಟನೆಯನ್ನು ಬಂಧನ ಮಾಡಿದ್ದಾರೆ. ಇನ್ನೂ 5-6 ಜನ ಬಂಧನ ಮಾಡಿದ್ದಾರೆ. ಆದರೆ ನಿಮ್ಮ JCBಲಿ ಹೊಡಿತಿರಲ್ಲ, ಅದು ದೊಡ್ಡದ? ಅಥವಾ ಇಲ್ಲಿ ಬಂದು ನೀವು ಬರಬೇಡಿ ಅಂತ ಹೇಳೋದು ದೊಡ್ಡದ? JCB ಹೊಡೆದವನ್ನ ಜೈಲಿಗೆ ಹಾಕಬೇಕಾಗಿತ್ತು. ಲೆಕ್ಕಾಚಾರವಾಗಿ ಮಂತ್ರಿನೇ ಜೈಲಿಗೆ ಹೋಗಬೇಕು ಈ ವಿಚಾರದಲ್ಲಿ. ಏನು ಜನಸಾಮಾನ್ಯರ ಮನೆಗಳನ್ನು ಅಳತೆ ಹಾಕ್ತೆ, ಲೆಕ್ಕಾಚಾರ ಇಲ್ಲದೆ, ಹೇಳದೆ ಕೇಳದೆ JCB ತಂದು ಹೊಡಿತಕ್ಕಂಥದ್ದಿಯಲ್ಲ, ಅತ್ಯಂತ ಅಪಾಯಕಾರಿ ಬೆಳವಣಿಗೆ. ಮಂತ್ರಿ ಕೂಡಲೇ DK ಶಿವಕುಮಾರ್ ಸರ್ಕಾರವೇ ರಾಜೀನಾಮೆ ಕೊಡಬೇಕಿದ್ರಿಂದ. ಇದ್ರ ಜೊತೆಗೆ ಈಗ ಮತ್ತೊಂದು ಶುರುವಾಗಿದೆ. ಫುಟ್ಪಾತ್ ಮೇಲೆ ಸೈಕಲ್ ಹೊಡೆದ್ರೆ 5,000 ರೂಪಾಯಿ. ಫುಟ್ಪಾತ್ ಮೇಲೆ ಸೈಕಲ್ ಹೊಡೆದ್ರೆ 5,000 ರೂಪಾಯಿ. ಯಾರು ಹೇಳಿದವ್ರು ಇವ್ರಿಗೆ 5,000 ದಂಡ ಹಾಕ್ಬೋದು ಅಂತ ಶಾಸನಸಭೆಯಲ್ಲಿ ನಿರ್ಧಾರ ಆಯ್ತಾ? ನ್ಯಾಯಾಲಯದಲ್ಲಿ ನಿರ್ಧಾರ ಆಯ್ತಾ? ಇಲ್ವೇ? ನೀವು ಇಚ್ಛೆ ಬಂದಂಗೆ ಸರ್ವಾಧಿಕಾರಿ ಮಂತ್ರಿಯವರೇ ಬಡವರ ಬಗ್ಗೆ ಕಣ್ಣಿರಲಿ, ಬಡವರ ಬಗ್ಗೆ ಚಿಂತನೆ ಇರಲಿ. ಒಳ್ಳೆಯದಲ್ಲ, ಕಂಠ ಒಳ್ಳೆಯದಲ್ಲ. ನಾಳೆ ಮಂಡ್ಯಕ್ಕೂ ಬರ್ತಾರೆ, ಎಲ್ಲ ಕಡೆ ಬರ್ತಾರೆ, ಒಳ್ಳೆಯದಲ್ಲ. ರೈತರು ಬಿಡದಿ ಟೌನ್ಶಿಪ್ ಇದು ರಿಯಲ್ ಎಸ್ಟೇಟ್ಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಇದಕ್ಕೆ ಲೆಕ್ಕವಿಲ್ಲದಷ್ಟು ಲಕ್ಷ ಲಕ್ಷ ಕೋಟಿ ವ್ಯವಹಾರ, ಭಾರಿ ವ್ಯವಹಾರ. ರೈತರಿಗೆ ಒಕ್ಲೆಬ್ಸಿ, ಆಸೆ ತೋರಿಸಿ, ಒಂದು ರೀತಿ ಮಿಲಿಟರಿ ರೂಲ್ ಮಾಡ್ತಾ ಇದ್ದೀರಿ. ಆನೆಕಲ್ನಲ್ಲೂ ಹಂಗೆ, ಬಿಡದಿಲೂ ಹಂಗೆ ರೈತರ ಮೇಲೆ ದರೋಡೆ, ದಬ್ಬಾಳಿಕೆ. ಇದ್ರ ಜೊತೆಗೆ ಇಡೀ ರಾಜ್ಯದ ಮುಕ್ಕಾಲು ಭಾಗ ಬೆಳೆ ಇಲ್ಲ. ರೈತರು ಕಣ್ಣೀರು ಹಿಡಿತಾ ಇದ್ದಾರೆ, ರೈತರು ನೋವು ಪಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಲಕ್ಷಾಂತರ ರೈತರು ಗೂಳೆ ಹೋಗ್ತಾ ಇದ್ದಾರೆ. ಅವರು ಬೆಂಗಳೂರು ಬರ್ತಾ ಇದ್ದಾರೆ. ಬೆಂಗಳೂರಲ್ಲಿ ಅವರಿಗೆ ಸ್ವಾಗತ ಮಾಡ್ತೀವಿ ನಾವು. ಎಲ್ಲಿ ಅಂದರಲ್ಲಿ ನಿಮ್ಮ ಜೀವನವನ್ನು ಸಾಗಿಸಿ ರೈತರಿಗೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದ್ದೇ ಇದೆ. ಇನ್ನೇನಿದೆ?